ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಗೌರವಧನ ವಿವಾದ ಗೌರವಧನವಿಲ್ಲದೆ ಕೆಲಸ ಮಾಡುವುದಕ್ಕೆ ಸಿದ್ಧರಾದ ಕೈ ಕಾರ್ಯಕರ್ತರು ಸದನದಲ್ಲಿ ಸಾಕಷ್ಟು ವಿವಾದಕ್ಕೊಳಗಾಗಿದ್ದ ಗೌರವಧನ ವಿಚಾರ ಕಾರ್ಯಕರ್ತರಿಗೆ ಸರ್ಕಾರಿ ಹಣ ಹೇಗೆ ಬಳಸ್ತೀರಿ ಅಂತ ವಿಪಕ್ಷಗಳು ಪ್ರಶ್ನಿಸಿದರು. ಇದೀಗ ಹಲವು ಗ್ಯಾರಂಟಿ ಸಮಿತಿ ಸದಸ್ಯರಿಂದ ಹಣ ವಾಪಸ್ ಮಾಡಲಾಗಿದೆ. ಗೌರವಧನವಿಲ್ಲದೆ ನಾವು ಕೆಲಸ ಮಾಡ್ತೀವಿ ಅಂತ ವಾಪಸ್ ಕೊಟ್ಟಿದ್ದಾರೆ. ಪಕ್ಷಕ್ಕಾಗಿ ನಾವು ಯಾವುದೇ ಕೆಲಸ ಮಾಡೋಕ್ಕೂ ಸಿದ್ಧ ಇದ್ದೀವಿ. ಗ್ಯಾರಂಟಿಗಳನ್ನ ಗೌರವಧನವಿಲ್ಲದೆ ಜನರಿಗೆ ತಲುಪಿಸ್ತೇವೆ. ಪ್ರಮೋದ್ ಶ್ರೀನಿವಾಸ್ ಸೇರಿ ಹಲವು ಬ್ಲಾಕ್ ಅಧ್ಯಕ್ಷರಿಂದ ವಾಪಸ್ ಸಲ್ಲಿಕೆ ಮಾಡಲಾಗಿದೆ. ಇಲ್ಲಿವರೆಗೆ ಪಡೆದಿರುವಂತಹ ಗೌರವಧನ ಹಣ ವಾಪಸ್ ಮಾಡಲಾಗಿದೆ. ತಿಂಗಳಿಗೆ 25,000 ಗೌರವಧನ ನಿಗದಿಪಡಿಸಿತ್ತು ಸರ್ಕಾರ. ತಮ್ಮದೇ ಕಾರ್ಯಕರ್ತರನ್ನ ಅನುಷ್ಠಾನ ಸಮಿತಿಗೆ ನೇಮಿಸಲಾಗಿದೆ. ಸೊ ನಿಮ್ಮದೇ ಯೋಜನೆಗಳು, ನಿಮ್ಮದೇ ಕಾರ್ಯಕರ್ತರು, ಇದಕ್ಕೆ ಸರ್ಕಾರದ ಹಣ ಯಾಕೆ ಬಳಕೆ ಮಾಡ್ಕೊಳ್ತೀರಾ ಅನ್ನೋದು ಪ್ರಶ್ನೆ ಆಗಿತ್ತು. ಅದಕ್ಕೆ ಇದೀಗ ವಾಪಸ್ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ. ನಮ್ಗೆ ಯಾವ ಹಣನೂ ಬೇಡ, ಗೌರವಧನವೂ ಬೇಡ, ಪಕ್ಷಕ್ಕಾಗಿ ನಾವು ದುಡಿತೀವಿ ಅಂತ ಹೇಳ್ತಾ ಇದ್ದಾರೆ. ಗೌರವಧನ ಇಲ್ಲದೆ ಕೆಲಸ ಮಾಡೋದಕ್ಕೆ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಸಿದ್ಧರಾಗಿರೋದು. ನೋಡಿ, ಗೌರವಧನವನ್ನು ಫಿಕ್ಸ್ ಮಾಡಲಾಗಿತ್ತು ತಿಂಗಳಿಗೆ 25,000 ಅಂತೆಗೆ. ಈಗ ಅನೇಕ ಗ್ಯಾರಂಟಿ ಯೋಜನೆಗಳಿದೆಯಲ್ವಾ, ಈ ಯೋಜನೆಗಳನ್ನು ಕರೆಕ್ಟಾಗಿ ಅನುಷ್ಠಾನಕ್ಕೆ ತರೋದು, ಕೆಲಸ ಕಾರ್ಯಗಳನ್ನು ಮಾಡೋದು. ಅದಕ್ಕೆ ವಿಪಕ್ಷಗಳ ಪ್ರಶ್ನೆ, ನಿಮ್ಮ ಯೋಜನೆಗಳು ಅದನ್ನು ಅನುಷ್ಠಾನಕ್ಕೆ ತರಬೇಕು, ಜನರಿಗೆ ರೀಚ್ ಮಾಡಬೇಕು ಅನ್ನೋದು ನಿಮ್ಮ ಉದ್ದೇಶ. ಅದಕ್ಕೆ ಕಾರ್ಯಕರ್ತರನ್ನು ನೇಮಕ ಮಾಡ್ಕೊಂಡಿರೋದು ನೀವು. ಅದೇ ಸರ್ಕಾರದ ಹಣ ಯಾಕೆ ಬಳಕೆ ಮಾಡ್ಕೊಳ್ತೀರಾ? ನಿಮ್ಮ ಪಕ್ಷದ ವತಿಯಿಂದ ಕೊಡ್ತಿದ್ರೆ ಕೊಟ್ಕೊಳ್ಳಿ, ಅದನ್ನು ಬಿಟ್ಟು ಸರ್ಕಾರದ ಹಣ ಯಾಕೆ ಕೊಡಬೇಕು ಅನ್ನೋದು ಅವ್ರ ಪ್ರಶ್ನೆಗಳಾಗಿತ್ತು. ಅದಕ್ಕೆ ಇದೀಗ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ನಮಗೆ ಯಾವ ಹಣನೂ ಬೇಡ, ನಾವು ಪಕ್ಷಕ್ಕಾಗಿ ದುಡಿತೀವಿ, ಪಕ್ಷ ಏನು ಹೇಳುತ್ತೋ ಅದನ್ನು ಮಾಡ್ತೀವಿ. ಹೀಗಿರ್ಬೇಕಾದ್ರೆ ನಮಗೆ ಹಣದ ಅವಶ್ಯಕತೆ ಇಲ್ಲ. ತಿಂಗಳಿಗೆ 25,000 ಏನು ನಿಗದಿ ಮಾಡಿದ್ರು ಅದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರಮೋದ್ ಶ್ರೀನಿವಾಸ್ ಅವರು ಇದೀಗ ಈ ವಿಚಾರವನ್ನು ತಿಳಿಸಿದ್ದಾರೆ. ಕಾರ್ಯಕರ್ತರಿಗೆ ಏನು ಹಣ ಬರ್ತಿತ್ತೋ ಅದನ್ನು ವಾಪಸ್ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೀಗ ಹಲವು ಗ್ಯಾರಂಟಿ ಸಮಿತಿ ಸದಸ್ಯರಿಂದ ಹಣವನ್ನು ವಾಪಸ್ ಮಾಡಲಾಗ್ತಾ ಇದೆ. ಎಸ್ ನೋಡಿ, ಸದನದಲ್ಲಿ ಸಾಕಷ್ಟು ವಿವಾದಕ್ಕೆ ಒಳಗಾಗಿದ್ದಂಥ ಗೌರವಧನ ವಿಚಾರ, ಈ ಗೌರವಧನ ವಿಚಾರದಲ್ಲೂ ಕೂಡ ರಾಜಕೀಯ ಜಟಾಪಟಿ ಆಗಿತ್ತು. ಕಾರ್ಯಕರ್ತರಿಗೆ ಸರ್ಕಾರಿ ಹಣ ಬಳಕೆ ಯಾಕೆ ಮಾಡ್ಕೊಳ್ಬೇಕು ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿತ್ತು. ಸೊ ಇದೀಗ ಹಲವು ಗ್ಯಾರಂಟಿ ಸಮಿತಿಯ ಸದಸ್ಯರಿಂದ ಹಣ ವಾಪಸ್ ಮಾಡುವುದಕ್ಕೆ ನಿರ್ಧರಿಸಿರೋದು. ಇದರಿಂದ ಜಟಾಪಟಿಗಳು ಬೇಕಾಗಿಲ್ಲ, ನಮ್ಮ ಮೇಲೆ, ಪಕ್ಷದ ಮೇಲೆ ಗೂಬೆ ಕೂರಿಸೋದು ಬೇಕಾಗಿಲ್ಲ, ಅವಶ್ಯಕತೆ ಇಲ್ಲ ಅಂತ ಕಾರ್ಯಕರ್ತರು ನಿರ್ಧರಿಸಿದ್ದಾರೆ. ನಾವು ಪಕ್ಷಕ್ಕಾಗಿ ಫ್ರೀ ಕೆಲಸ ಮಾಡ್ತೀವಿ, ಪಕ್ಷ ನಮಗೆ ಜವಾಬ್ದಾರಿ ಕೊಟ್ಟಿದೆ, ಒಂದು ಜವಾಬ್ದಾರಿ ಥರ ಇದನ್ನು ನಾವು ನೋಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬರೂ ಕೂಡ ಈ ಗೌರವಧನವನ್ನು ವಾಪಸ್ ಕೊಡುವುದಕ್ಕೆ ನಿರ್ಧರಿಸಿ ವಾಪಸ್ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಸರ್ಕಾರಿ ಹಣ ಯಾಕೆ ಬಳಕೆ ಮಾಡಬೇಕು ಅನ್ನೋದು ವಿಪಕ್ಷಗಳ ಪ್ರಶ್ನೆ ಆಗಿತ್ತು. ಸದನದಲ್ಲಿ ಇದು ದೊಡ್ಡ ಜಟಾಪಟಿಗೆ ಕೂಡ ಕಾರಣವಾಗಿತ್ತು. ಇದರಿಂದ ವಿವಾದ ಆಗೋದು ಬೇಡ ಅಂತ ಇದೀಗ ನಿರ್ಧರಿಸಿದ್ದಾರೆ. ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಗೌರವಧನದ ವಿವಾದಕ್ಕೆ ಈ ಮುಖಾಂತರವಾಗಿ ನಾಂದಿ ಹಾಡಬೇಕು ಅಂತ ಸ್ವತಃ ಕಾರ್ಯಕರ್ತರಿಗೆ ಮುಂದಾಗಿರೋದು. ಪಕ್ಷಕ್ಕೆ ಇದರಿಂದ ಮುಜುಗರ ಆಗೋದು ಬೇಡ, ಪಕ್ಷಕ್ಕೆ ಇದರಿಂದ ಡ್ಯಾಮೇಜ್ ಆಗೋದು ಬೇಡ, ನಮ್ಮ ಕೆಲಸ ಕಾರ್ಯಗಳನ್ನು, ನಮಗೆ ಕೊಟ್ಟಿರುವಂಥ ಜವಾಬ್ದಾರಿಯನ್ನು ನಾವು ನಿಭಾಯಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಗೌರವಧನವನ್ನು ವಾಪಸ್ ಮಾಡ್ತೀವಿ ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇದೀಗ ಇವರ ಈ ನಿರ್ಧಾರಕ್ಕೆ ಪಕ್ಷದಿಂದಲೂ ಕೂಡ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಪಕ್ಷದ ಹಿರಿಯ ನಾಯಕರುಗಳು ಕೂಡ ಕಾರ್ಯಕರ್ತರ ಈ ಒಂದು ನಿರ್ಧಾರಕ್ಕೆ, ನಿಲುವಿಗೆ ಹೆಮ್ಮೆ ಪಡ್ತಾ ಇದ್ದಾರೆ. ನಮ್ಮ ಪಕ್ಷದ ಕಾರ್ಯಕರ್ತರು ಪಕ್ಷಕ್ಕಾಗಿ ಏನನ್ನು ಬೇಕಾದರೂ ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೆಮ್ಮೆ ಪಡುವಂಥ ಕೆಲಸಕ್ಕೆ ಇದೀಗ ಕಾಂಗ್ರೆಸ್ನ ಕಾರ್ಯಕರ್ತರು ಮುಂದಾಗಿರೋದು.